ಮಗಳ ಬಗ್ಗೆ ಕೇಳಿ ನಿಮ್ಮ ಮನ್ಸು ನೋಯಿಸ್ತೆ ಅನ್ಸುತ್ತೆ. ಸಾರಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಮಗಳು ನಿಮಗೆ ಸಿಗ್ತಾರೆ, ಆ ನಂಬಿಕೆ ನನಗಿದೆ. ನನಗೇನು ಇದನ್ನ ಹೀಗೆ ಬಿಡೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಅರ್ಜುನ್ ಅಮೃತ ಇಬ್ರು ಮನೆಗೆ ಬಂದ ತಕ್ಷಣ ಅವ್ರಿಗೆಲ್ಲ ವಿಚಾರ ತಿಳಿಸ್ಬಿಡೋಣ. ಏನ್ ನಡೀತಾ ಇದೆ ಇಲ್ಲಿ? ಶಾಸ್ತ್ರಿಗಳು ಅಮೃತನ್ ಮಾತಿಗೆ ಒಪ್ಕೊಂಡ್ರ? ಆದ್ರೆ ಯಾಕೆ? ಹಾಗಾದ್ರೆ ಈ ಅಮೃತ ಯಾರು? ನನಗೆ ಇನ್ನ ಯಾವ ಅಡೆತಡೆಗಳು ಇರೋದಿಲ್ಲ. ನಾನು ಅನ್ಕೊಂಡಿರೋ ಕೆಲಸ ಸುಗಮವಾಗಿ ಆಗೋದ್ರಲ್ಲಿ ಯಾವ ಸಂಶಯ ಏನೂ ಇಲ್ಲ. ಏನಪ್ಪ ಇದು ಆಶ್ಚರ್ಯ! ನನ್ನ ಹೆಂಡತಿ ಮುಖದಲ್ಲಿ ಸಂತೋಷ ಎದ್ದು ಕುಣಿತಾ ಇದೆ. ಹೌದು ಅರ್ಜುನ್ ಅವರೇ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಇನ್ನು ನಮ್ಮಿಬ್ರು ಮಧ್ಯೆ ಅಂತರ ಸೃಷ್ಟಿ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಥದ್ದೇನು ಪವಾಡ ಆಯ್ತು ಅಂತ ಕೇಳ್ಬೋದಾ? ನನಗೆ ಗುರುಗಳ ಆಶೀರ್ವಾದ ಸಿಕ್ಬಿಡ್ತು ಅರ್ಜುನ್ ಅವರೇ. ಅದಕ್ಕಿಂತ ದೊಡ್ಡ ಪವಾಡ ಬೇರೆ ಏನಿರೋದಕ್ಕೆ ಸಾಧ್ಯ ಹೇಳಿ? ಹೌದು ಕಣ್ರಿ. ಆಕ್ಚುಲಿ ನಿಮ್ಮ ಜೊತೆ ಇಲ್ಲಿಗೆ ಬಂದಿದ್ದು ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದ್ಮೇಲೆ ಮನ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಸರಿ, ನಿಮ್ಗೆ ಹೊತ್ತಾಗ್ತಿದೆ ಅನ್ಸುತ್ತೆ, ನೀವು ಹೊರಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತೀನಿ. ಅಂತ ಕೆಲಸ ನನಗೇನು ಇಲ್ಲ ಕಣ್ರಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಾನೀಗ ಶೇಷ ಹತ್ರ ಹೋಗಿ ನನಗಾಗಿರೋ ಮೋಸಕ್ಕೆ ನ್ಯಾಯ ದೊರಕಿಸ್ಕೊಂಡೆ ಮನೆಗೆ ಹೋಗೋದು. ಈ ಸಮಯದಲ್ಲಿ ಅರ್ಜುನ್ ಅವರು ನನ್ನ ಜೊತೆಗಿರಬಾರ್ದು. ಅವ್ರು ಇಲ್ಲಿಂದ ಹೋಗೋದೇ ಸರಿ. ಯಾಕ್ರಿ? ನಿಮ್ಗೆ ನಾನು ನಿಮ್ಮ ಜೊತೆ ಬರೋದು ಇಷ್ಟ ಇಲ್ವಾ? ಹಾಗಲ್ಲ ಅರ್ಜುನ್ ಅವರೇ, ಅದು ನಾನಿವತ್ತು ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀನಿ. ಅದು ತುಂಬಾ ಸಮಯ ತಗೊಳುತ್ತೆ. ಅದಕ್ಕೆ ನೀವು ಅಷ್ಟೊತ್ತು ಅಲ್ಲಿದ್ರೆ ನಿಮಗೆ ಹೊತ್ತಾಗಲ್ವಾ ಅಂತ. ಓ, ತುಂಬಾ ಹೊತ್ತಾಗುತ್ತೆ ಅಂದ್ರೆ ನನ್ನ ಕೈಲಾಗೋದಿಲ್ಲ. ನೀವುಂಟು, ನಿಮ್ಮ ದೇವರುಂಟು. ದೇವಸ್ಥಾನ ಎಲ್ಲಿ ಅಂತ ಹೇಳಿ ಆನ್ ದ ವೇ ಹೋಗ್ತಾ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಅರ್ಜುನ್ ಅವರೇ, ಇಲ್ಲೇ ಪಕ್ಕದಲ್ಲಲ್ವಾ ಇರೋದು, ನಾನೇ ನಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀವು ಹೊರಡಿ. ಸರಿ, ಹಾಗಾದ್ರೆ ಬೇಗ ಬನ್ನಿ. ನಾನು ನೋಡಿದೆಲ್ಲ ನಿಜಾನಾ? ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಈ ಅಮೃತ ಯಾರು? ಶಾಸ್ತ್ರಿಗಳಿಗೂ ಏನ್ ಸಂಬಂಧ? ದಿಗ್ಬಂಧನ ತಗಿರಿ ಅಂತ ಕೇಳ್ಕೊಳಕ್ ಯಾಕೆ ಬಂದಿದ್ಲು? ಅರ್ಜುನ್ ಅಮೃತ ರೂಮಲ್ಲಿ ಮಾತಾಡ್ತಿದ್ದ ಆ ರಹಸ್ಯ ಯಾವುದು? ಆ ಅಮೃತ ದೇವ್ರ ಮುಂದೆ ಮಾತಾಡ್ಕೋತಿದ್ದ ವಿಚಾರ ಯಾವುದು? ಎಲ್ಲ ಒಂದಕ್ಕೊಂದು ಲಿಂಕ್ ಇರೋ ಹಾಗಿದ್ಯಲ್ಲ. ಈ ಅಮೃತ ತನ್ನೊಳಗಡೆ ಒಂದು ದೊಡ್ಡ ರಹಸ್ಯನ ಇಟ್ಕೊಂಡಿದ್ದಾಳೆ ಅಂತ ಆಯ್ತು. ಇವಳು ಸೀದಾ ಸಾದಾ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇವಾಗ ನಂಬಿಕೆಗಂತೂ ಅರ್ಹಳಲ್ವೇ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಖಂಡಿತ ಇವಳು ನಮ್ಮ ಮನೆಗೆ ಸೊಸೆ ಆಗೋ ಯೋಗ್ಯತೆ ಇರೋಳಲ್ಲ. ಇಷ್ಟೆಲ್ಲ ಸಂಚು ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ. ನನ್ನ ಅನುಮಾನಗಳು ನಿಜ ಆಗ್ತಾನೇ ಇದೆ. ಅದನ್ನೆಲ್ಲ ಬಯಲು ಮಾಡಿ ನಿನ್ನ ಆಟಗಳಿಗೆ ತೆರೆ ಹೇಳಿದೆ ಇದ್ರೆ ನನ್ನ ಹೆಸರು ಮಯೂರಿನೇ ಅಲ್ಲ. ಅಮೃತ, ಸಿದ್ಧ ಆಗು. ನಿನ್ನ ಆಟ ಮುಗಿಸೋದಕ್ಕೆ ಈ ಮಯೂರಿ ಬರ್ತಾ ಇದ್ದಾಳೆ.
ಶೇಷ, ನಾನ್ ಬರ್ತಾ ಇದ್ದೀನಿ. ನನಗಾಗಿರೋ ಮೋಸಕ್ಕೆ ವಂಚನೆಗೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ. ನಿನ್ನೆಲ್ಲ ಆಟಗಳಿಗೂ ಅಂತ್ಯ ಹಾಡೋದಕ್ಕೆ ಬರ್ತಾ ಇದ್ದೀನಿ. ಇದು ಅದೇ ಗಿಳಿ ಅಲ್ವಾ? ಅವತ್ತು ನಾನು ಅಪ್ಪನ ಬಗ್ಗೆ ಮಾತಾಡ್ತಿರುವಾಗ ಮನೆ ಹತ್ರ ಬಂದಿತ್ತಲ್ಲ, ಅದೇ ಗಿಳಿ ಅಲ್ವಾ? ಇವತ್ತು ಮತ್ತೆ ಇಲ್ಲೇ ಬಂದಿದೆ. ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಈ ಆಶ್ರಮಕ್ಕೆ ಇದು ಹೇಗೆ ಬಂತು? ಇಲ್ಲಿಗೆ ಬಂದಿರೋ ಹಾಗಿತ್ತು. ಏನಕ್ಕೆ? ವಿಶೇಷವೇನೂ ಇಲ್ಲ, ಹಾಗೆ ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೆ. ಯಾಕೆ ಹಾಗೆ ಕೇಳ್ತಾ ಇದೀಯಾ? ಓ ಹಾಗ ಏನಿಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಿದ್ರೆ ನಾನು ಅವ್ರ ಜೊತೆಗೆ ಬರ್ಬೋದಿತ್ತಲ್ಲ ಅಂತ ಕೇಳಿದೆ. ಹಾಗೋ ಬೇರೆ ಏನಾದರೂ ವಿಚಾರವಿತ್ತೆ?
ಇಲ್ಲ ಶಾಸ್ತ್ರಿಗಳು. ಇನ್ನು ನನ್ನ ಧ್ಯಾನದ ಸಮಯವಾಯಿತು. ನಾನಿನ್ನು ಬರ್ತೀನಿ. ಎಲ್ಲವೂ ಶುಭವಾಗಲಿ. ನಿಮ್ಮನ್ನ ತುಂಬಾ ಸಾತ್ವಿಕರು ಅನ್ಕೊಂಡಿದ್ದೆ. ನಿಮ್ಮ ಬಾಯಲ್ಲಿ ಸುಳ್ಳು, ನಿಮ್ಮ ಬಾಯಲ್ಲೇ ಸುಳ್ಳು ಹೇಳ್ಸೋ ಮಟ್ಟಿಗೆ ಅವಳು ಬಂದಿದ್ದಾಳೆ ಅಂದ್ರೆ ಅವಳು ಸಾಮಾನ್ಯದವಳಲ್ಲ. ಆದ್ರೆ ನಾನು ಏನು ಕಮ್ಮಿ ಇಲ್ಲ ಅನ್ನೋದನ್ನ ಅವಳು ತೋರಿಸ್ತೀನಿ. ಈ ಆಶ್ರಮ ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿಗೆ ಬಂದ್ಮೇಲೆ ಮನ್ಸು ಹಗುರ ಅಂತ ಅನ್ನಿಸ್ತಿದೆ. ನೀವಿಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಸುಮಾರು ದಿವಸ ಆಯ್ತು. ಹೀಗೆ ಸುತ್ತಾಡ್ತಾ ಇಲ್ಲಿಗೆ ಬಂದೆ. ಈ ಆಶ್ರಮ ಸಿಕ್ತು. ಶಾಸ್ತ್ರಿಗಳು ಆಶ್ರಯ ಕೊಟ್ರು. ಒಂದ್ ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗೋಣ ಅಂತ. ಯಾಕೆ? ನಿಮ್ಗೆ ನಿಮ್ಮೂರು ಅಂತ ಯಾರೂ ಇಲ್ವಾ? ಇದ್ರು, ಆದ್ರೆ ಈಗಿಲ್ಲ. ಎಲ್ಲರನ್ನೂ ಕಳ್ಕೊಂಡ್ಮೇಲೆ ನೋವಿನಲ್ಲಿ ಬೇಸರದಲ್ಲಿ ನಮ್ಮೂರ್ನ ಬಿಟ್ಟು ಇಲ್ಲಿ ಅಲಿತಾ ಇದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ನಿಮ್ಮನ್ನ ನೋಡಿದ್ಮೇಲೆ, ಭೇಟಿ ಮಾಡಿದ್ಮೇಲೆ ಮನ್ಸಿಗೆ ಒಂಥರ ಹಗುರ ಅಂತ ಅನ್ನಿಸ್ತು. ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಮತ್ತೆ ನಿಮ್ಮನ್ನ ಇಲ್ಲಿ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು. ನೋಡಿ, ತುಂಬಾ ಯೋಚನೆ ಮಾಡಬೇಡಿ. ನೋಡೋದಿಕ್ಕೆ ಸಾತ್ವಿಕರ ಹಾಗೆ ಕಾಣಿಸ್ತೀರಾ. ನಿಮ್ಮ ಒಳ್ಳೆತನ ನಿಮ್ಮನ್ನ ಕೈ ಬಿಡಲ್ಲ. ಆ ಭಗವಂತ ಪರೀಕ್ಷೆಗೆ ಯಾವತ್ತಿದ್ರೂ ಒಳ್ಳೆಯವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು. ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಬಗೆಹರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸರಿನಮ್ಮ, ಹಾಗೆ ಆಗ್ಲಿ. ಸಂಬಂಧಗಳನ್ನ ಕಳ್ಕೊಂಡು ಬದುಕೋ ಕಷ್ಟ ನನಗೆ ಗೊತ್ತು. ಪಾಪ ಇವರು ನನ್ನ ಹಾಗೇನೆ ಅಂತ ಅನ್ಸುತ್ತೆ. ತಮ್ಮವ್ರನ್ನ ಕಳ್ಕೊಂಡು ಹುಡುಕ್ತಾ ಇದ್ದಾರೆ. ದೇವ್ರೆ, ಒಳ್ಳೆಯವ್ರಿಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತೀಯ? ನನಗೆ ನನ್ನ ತಂದೆ ಸಿಗ್ಲಿ, ಇವ್ರಿಗೆ ಅವ್ರ ಸಂಬಂಧಿಗಳು ಸಿಗ್ಲಿ. ಇದೇ ಗಿಳಿ ಅಲ್ವಾ ಅವತ್ ರಾತ್ರಿ ನನಗ್ ದಾರಿ ತೋರಿಸಿದ್ದು? ಈಗ ಮತ್ತೆ ಇಲ್ಲಿಗೆ ಬಂದಿದೆ ಅಂದ್ರೆ ನನಗೇನೋ ಸೂಚನೆ ಕೊಡಕ್ ಬಂದಿದ್ಯಾ? ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಒಂದ್ ವೇಳೆ ನನ್ನ ಮಗಳ ಬಗ್ಗೆ, ಅವಳ ಇರುವಿಕೆಯ ಬಗ್ಗೆ ಏನಾದ್ರೂ ಹೇಳಕ್ ಬಂತಾ? ಈ ಗಿಳಿ ಇಲ್ಲಿಗೆ ಯಾಕೆ ಬಂತು? ನನ್ನ ತಂದೆ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಗಿಳಿ ಇಲ್ಲಿಗೆ ಬಂತು. ಏನಾದ್ರೂ ಸುಳಿವು ಕೊಡ್ತಾ ಇದೆಯಾ? ಅಥವಾ ನನ್ನ ತಂದೆ ಇಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಇರಬಹುದಾ? ಅವತ್ತು ಇದೇ ಗಿಳಿ ಅಲ್ವಾ ನನಗೆ ಕಾಡಲ್ಲಿ ದಾರಿ ತೋರಿಸಿದ್ದು? ಇದರಿಂದಾನೇ ನನ್ನ ಪ್ರಾಣ ಉಳಿದಿದ್ದು. ಇದರಿಂದಾನೇ ನನ್ನ ಅರ್ಜುನ್ ಅವರು ನನಗೆ ವಾಪಸ್ ಸಿಕ್ಕಿದ್ದು. ಏನಾಯ್ತು? ಏನೋ ಯೋಚಿಸ್ತಿರೋ ಹಾಗಿದೆ. ಏನಾದ್ರೂ ಸಮಸ್ಯೆನಾ? ಏನಿಲ್ಲ, ಅದು ಸರಿ, ನಾನಿನ್ನು ಹೊರಡ್ತೀನಿ. ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಆಯ್ತು. ಅದಿರ್ಲಿ,
ನಿಮ್ಮ ಮನೆ ಎಲ್ಲಿದೆ? ಮನೇಲಿ ಯಾರ್ಯಾರಿದ್ದೀರಾ? ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಇರೋದು. ನಮ್ದು ದೊಡ್ಡ ಮನೆ, ಕೂಡಿದ ಕುಟುಂಬ. ಮನೆಗೆ ಹಿರಿಯರು ಅಂತ ಅಜ್ಜಿ ಇದ್ದಾರೆ. ತಂದೆ ತಾಯಿ ತರ ಪ್ರೀತಿಸೋ ಅತ್ತೆ ಮಾವ ಇದ್ದಾರೆ. ಸ್ನೇಹಿತರಾಗಿರೋ ಕರಣ್ ಬಾವ, ಚಿತ್ರಕ್ಕ, ಮನೆ ತುಂಬಾ ಓಡಾಡೋ ಮುದ್ದಾದ ಗೆಳತಿ ಮಯೂರಿ, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಗಂಡ, ಎಲ್ಲ ಒಟ್ಟಿಗೆ ಇದ್ದೀವಿ. ಇಂಥ ಕುಟುಂಬನ ಪಡೆಯೋದಿಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಅನ್ಸುತ್ತೆ. ನಿನ್ ತಂದೆ ತಾಯಿ? ಅವರು ಇದ್ದಾರೆ. ನನ್ನ ತಂದೆ ತಾಯಿ ನನ್ನ ಹತ್ರನೇ ಇದ್ದಾರೆ, ತುಂಬಾನೇ ಹತ್ರದಲ್ಲಿದ್ದಾರೆ. ಸರಿ, ನಾನಿನ್ ಬರ್ತೀನಿ, ತಡ ಆಗ್ತಿದೆ. ಶೇಷ, 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 ಎಲ್ಲಿದ್ಯಾ ಶೇಷ? ಬೇಗ ಬಾ ಶೇಷ. ನನಗೊತ್ತು, ನೀನು ಇಲ್ಲೇ ಎಲ್ಲೋ ಇದೆಯಾ. ದಯವಿಟ್ಟು ಬಾ ಶೇಷ. ಶೇಷ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಶೇಷ, ನಾನೀಗ ತುಂಬಾ ತೊಂದರೆಯಲ್ಲಿದ್ದೀನಿ ಶೇಷ. ಬಾ ಶೇಷ. ಶೇಷ, ಬಾ ಶೇಷ. ಶೇಷ, ಶೇಷ. ಯಾಕೆ ಅಮೃತ ಈ ರೀತಿ ನನ್ನನ್ನ ಕರಿತಾ ಇದ್ದಾಳೆ? ನಾನ್ ಮಾಡಿದ ಮೋಸ ಗೊತ್ತಾಗೋಯ್ತಾ? ನನ್ನ ವಿಚಾರ ಎಲ್ಲ ಅವನಿಗೆ ಇವಳ ಹತ್ರ ಹೇಳ್ಬಿಟ್ನಾ? ಅದಕ್ಕೆ ಕರಿತಾ ಇದ್ದಾಳ. ನಾನೀಗ ಅವಳ ಮುಂದೆ ಹೋದ್ರೆ ಅವಳ ಪ್ರತಿಕ್ರಿಯೆ ಹೇಗಿರ್ಬೋದು ಅರ್ಥ ಆಗ್ತಾ ಇಲ್ವಲ್ಲ. ಶೇಷ, ದಯವಿಟ್ಟು ನನ್ನನ್ನ ಪರೀಕ್ಷೆ ಮಾಡಬೇಡ. ನಾನು ತುಂಬಾ ಅಪಾಯದಲ್ಲಿದ್ದೀನಿ. ಬಾ ಶೇಷ, ನನಗೆ ನಿನ್ನ ಸಹಾಯ ಬೇಕಾಗಿದೆ. ಬಾ ಶೇಷ. ಇವಳು ಧ್ವನಿ ಕೇಳ್ತಾ ಇದ್ರೆ ನಿಜಕ್ಕೂ ಆಗಿರೋದೇನು ಅಂತ ಗೊತ್ತಿಲ್ಲ ಅನ್ನೋ ಹಾಗಿದೆ. ಏನಾಗಿರಬಹುದು? ಯಾಕೆಗೆ ಬೇಡ್ಕೊಳ್ಳೋ ಹಾಗೆ ನನ್ನ ಕರಿತಾ ಇದ್ದಾಳೆ? ಹಾಗಾದ್ರೆ ಇವಳಿಗೆ ನಡೆದಿರೋದೇನು ಗೊತ್ತಿಲ್ವಾ? ಶೇಷ, ನೀನೀಗ ಬರ್ದೆ ಹೋದ್ರೆ ತುಂಬಾ ಅನಾಹುತ ಆಗುತ್ತೆ ಶೇಷ. ದುಷ್ಟ ಶಕ್ತಿಗಳು ನಮ್ಮನ್ನ ಕಾಡೋದಿಕ್ಕೆ ಶುರು ಮಾಡಿದೆ. ಯಾವುದೋ ಒಂದು ದುಷ್ಟ ಶಕ್ತಿ ಅರ್ಜುನ ರೂಪ ತಗೊಂಡು ನನ್ನ ಜೊತೆ, ಮತ್ತೆ ನನ್ನ ರೂಪ ತಗೊಂಡು ಅರ್ಜುನ್ ಅವ್ರ ಜೊತೆ ಹೋಗಿದೆ ಶೇಷ. ಶೇಷ, ಬೇಗ ಬಾ ಶೇಷ. ಈ ಮೋಸಗಳಿಗೆಲ್ಲ ತಡೆ ಹಾಕೋದಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಬೇಗ ಬಾ ಶೇಷ. ಹಾಗಾದ್ರೆ ಇವಳಿಗೆ ಯಾವ ವಿಚಾರಗಳು ಗೊತ್ತಿಲ್ಲ. ನಾನು ಧೈರ್ಯವಾಗಿ ಅಮೃತ ಎದುರು ಹೋಗಿ ನಿಲ್ಲಬಹುದು. ಶೇಷ,
ನನಗೆ ಗೊತ್ತು ಶೇಷ, ನಿನ್ನನ್ನು ಸುಳ್ಳು ಅನ್ನೋ ಬಾಣವನ್ನು ಬಳಸಿ ವಂಚನೆ ಅನ್ನೋ ಆಯುಧದಿಂದಾನೇ ಮಟ್ಟ ಹಾಕಬೇಕು. ನೀನು ಮಾಡಿದ್ದು ಅದೇ ತಾನೇ. ಒಂದು ಸಾರ್ತಿ ನನ್ನ ಎದುರಿಗೆ ಬಾ, ಆಗಿರೋ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಾ.